ಹಾಯ್ ಆಲ್, ಈ ವಿಡಿಯೋದಲ್ಲಿ ಕ್ಲೀನ್ಡ್ಯಾಗ್ ಎ ಜೆಲ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈ ಜೆಲ್ನ ಏಕೆ ಯೂಸ್ ಮಾಡ್ತಾರಂದರೆ ಟ್ರೀಟ್ಮೆಂಟ್ ಆಫ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಮತ್ತು ಟ್ರೀಟ್ಮೆಂಟ್ ಆಫ್ ಆ್ಯಕ್ನೆ. ಬ್ಯಾಕ್ಟೀರಿಯಾದಿಂದ ಬಂದಿರುವಂಥ ಸೋಂಕುಗಳ ಚಿಕಿತ್ಸೆಗೆ ಈ ಜೆಲ್ನ ಬಳಸುತ್ತಾರೆ. ಹಾಗೆ ಟ್ರೀಟ್ಮೆಂಟ್ ಆಫ್ ಆ್ಯಕ್ನೆ ಅಂದರೆ ಮೊಡವೆಗಳ ಚಿಕಿತ್ಸೆಗೆ ನಿಮ್ಮ ಫೇಸ್ ಮೇಲೆ ಬಂದಿರುವಂಥ ಪಿಂಪಲ್ಸ್ನ ಕಡಿಮೆ ಮಾಡಲು ಈ ಜೆಲ್ನ ಬಳಸುತ್ತಾರೆ. ಹಾಗೆ ದೇಹದ ಇತರೆ ಭಾಗದಲ್ಲಿ ಬರುವಂಥ ಪಿಂಪಲ್ಸ್, ಮುಖ, ಎದೆ ಭಾಗದಲ್ಲಿ, ಬೆನ್ನಿನ ಮೇಲೆ ಬರುವಂತಹ ಮೊಡವೆಗಳನ್ನು ಕೂಡ ಕಡಿಮೆ ಮಾಡಲು ಈ ಜೆಲ್ನ ಬಳಸುತ್ತಾರೆ. ಹಾಗೆ ಈ ಜೆಲ್ ನಿಮ್ಮ ಫೇಸ್ ಮೇಲೆ ಪ್ರೊಡ್ಯೂಸ್ಡ್ ಆಗುವಂಥ ಎಕ್ಸೆಸ್ ಆಯಿಲ್ನು ಕೂಡ ರಿಡ್ಯೂಸ್ ಮಾಡುತ್ತದೆ. ಹಾಗೆ ಈ ಜೆಲ್ನ ಶಸ್ತ್ರಚಿಕಿತ್ಸೆಯ ನಂತರ ಬರುವಂತಹ ಸೋಂಕುಗಳ ಚಿಕಿತ್ಸೆಗೂ ಕೂಡ ಈ ಜೆಲ್ನ ಬಳಸುತ್ತಾರೆ. ಈ ಜೆಲ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಕ್ಲಿಂಡಾಮೈಸಿನ್ ಎಂಬ ಆ್ಯಂಟಿಬಯೋಟಿಕ್ ಮೆಡಿಸಿನ್ ಇದೆ. ಈ ಮೆಡಿಸಿನ್ ಬ್ಯಾಕ್ಟೀರಿಯಾದಿಂದ ಬರುವಂಥ ಸೋಂಕನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಈ ಜೆಲ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಆ್ಯಂಡ್ ಡ್ಯೂರೇಷನ್ನ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ. ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಜೆಲ್ನ ಯೂಸ್ ಮಾಡಿ. ಈ ಜೆಲ್ನ ಯೂಸ್ ಮಾಡುವ ಮೊದಲು ನಿಮ್ಮ ಫೇಸ್ನ ಕ್ಲೀನ್ ಮಾಡಿ. ಅದು ಡ್ರೈ ಆದ ಮೇಲೆ ಈ ಜೆಲ್ನ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ. ಡೈಲಿ 1 ಟೈಮ್ ಅಂದರೆ ನೈಟ್ ಟೈಮ್ ಮಾತ್ರ ಈ ಜೆಲ್ನ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ. ಮಾರ್ನಿಂಗ್ ಟೈಮ್ ತಪ್ಪದೇನೂ ಕೂಡ ನಿಮ್ಮ ಫೇಸ್ಗೆ ಈ ಜೆಲ್ನ ಅಪ್ಲೈ ಮಾಡಬಾರದು. ಈ ಜೆಲ್ನ ನೈಟ್ ಟೈಮ್ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿದ ನಂತರ ಮಾರ್ನಿಂಗ್ ಟೈಮ್ ತಪ್ಪದೇ ನಿಮ್ಮ ಫೇಸ್ಗೆ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಮತ್ತು ಈ ಜೆಲ್ನ ಮಾರ್ನಿಂಗ್ ಟೈಮ್ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಬಾರದು. ಒಂದು ವೇಳೆ ಅಪ್ಲೈ ಮಾಡಿದರೂ ಕೂಡ ಸನ್ಲೈಟ್ಗೆ ಹೋಗಬಾರದು. ಅಂದರೆ ಹೊರಗಡೆ ಹೋದಂಥ ಸಮಯದಲ್ಲಿ ನಿಮ್ಮ ಫೇಸ್ಗೆ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿ. ಇಲ್ಲಾಂದರೆ ನಿಮ್ಮ ಫೇಸ್ನ ಬಟ್ಟೆಯಿಂದ ಕವರ್ ಮಾಡಿಕೊಂಡು ಹೊರಗಡೆ ಹೋಗಿ. ಸನ್ಲೈಟ್ ನಿಮ್ಮ ಫೇಸ್ ಮೇಲೆ ಬೀಳುವುದರಿಂದ ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಅಥವಾ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತದೆ. ಆದ್ದರಿಂದ ಈ ಕ್ರೀಮ್ ನೈಟ್ ಟೈಮ್ ಮಾತ್ರ ಯೂಸ್ ಮಾಡಿ. ಹಾಗೆ ತಪ್ಪದೇ ಮಾರ್ನಿಂಗ್ ಟೈಮ್ ನಿಮ್ಮ ಫೇಸ್ಗೆ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಇಲ್ಲಾಂದರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಜೆಲ್ನ ಯೂಸ್ ಮಾಡಿ. ಈ ಜೆಲ್ನ ಸೈಡ್ ಎಫೆಕ್ಟ್ಸ್ ಅತಿಸಾರ, ಚರ್ಮದ ಕಿರಿಕಿರಿ, ಒಣ ಚರ್ಮ, ರೆಡ್ನೆಸ್, ಈಚಿಂಗ್, ಇರಿಟೇಷನ್, ಇನ್ಫ್ಲಮೇಷನ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ. ನಿಮ್ಮ ಸ್ಕಿನ್ಗೆ ಈ ಜೆಲ್ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಪಿಯರ್ ಆಗುತ್ತದೆ. ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ಜೆಲ್ನ ಸೇಫ್ಟಿ ಅಡ್ವೈಸ್: ಇದರಲ್ಲಿರುವಂಥ ಮೆಡಿಸಿನ್ಸ್ನಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ದರೆ ಈ ಜೆಲ್ನ ಬಳಸಬಾರದು. ಈ ಜೆಲ್ನ ಫೇಸ್ಗೆ ಅಪ್ಲೈ ಮಾಡುವಂಥವರು ತಪ್ಪದೇ ನಿಮ್ಮ ಫೇಸ್ಗೆ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಚಿಕ್ಕ ಮಕ್ಕಳಿಗೆ ಈ ಜೆಲ್ನ ಬಳಸಬಾರದು. ಹಾಗೆ ಬೇರೆ ಇನ್ಫೆಕ್ಷನ್ ಆಗಿರುವಂಥ ಜಾಗಗಳಲ್ಲಿ ಈ ಜೆಲ್ನ ಅಪ್ಲೈ ಮಾಡಬಾರದು. ಮತ್ತು ಓಪನ್ ವೂಂಡ್ಸ್, ಬರ್ನಿಂಗ್ ಏರಿಯಾ, ಡ್ಯಾಮೇಜ್ಡ್ ಸ್ಕಿನ್, ಕಟ್ ಆಗಿರುವಂಥ ಜಾಗಗಳಲ್ಲಿ ಈ ಜೆಲ್ನ ಅಪ್ಲೈ ಮಾಡಬಾರದು. ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ಈ ಕ್ರೀಮ್ನ ಸೆಲ್ಫ್ ಮೆಡಿಕೇಷನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಬಳಸಬಾರದು. ಕಿಡ್ನಿ, ಲಿವರ್, ಡಯಾಬಿಟಿಕ್ ಪೇಷಂಟ್ಸ್ಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಈ ಜೆಲ್ನ ಯೂಸ್ ಮಾಡಿ. ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಮತ್ತು ಬ್ರೆಸ್ಟ್ ಫೀಡಿಂಗ್ ವುಮೆನ್ಸ್ಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಈ ಜೆಲ್ನ ಯೂಸ್ ಮಾಡಿ. ನೀವೇ ಸೆಲ್ಫ್ ಮೆಡಿಕೇಷನ್ ಆಗಿ ಈ ಜೆಲ್ನ ಬಳಸಬಾರದು. ಹಾಗೆ ಈ ಜೆಲ್ನ ಲಾಂಗ್ ಟರ್ಮ್ ಆಗಿ ಬಳಸಬಾರದು. ಇದರಿಂದ ಸೈಡ್ ಎಫೆಕ್ಟ್ಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತದೆ. ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಜೆಲ್ನ ಯೂಸ್ ಮಾಡಿ. ಮೋರ್ ದೆನ್ 4 ವೀಕ್ಸ್ ಅಂದರೆ 4 ವಾರಗಳಿಗಿಂತ ಹೆಚ್ಚಾಗಿ ಈ ಜೆಲ್ನ ಬಳಸಬಾರದು. ಈ ಜೆಲ್ನ ಯೂಸ್ ಮಾಡುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಭೇಟಿ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.